ಮಕ್ಕಳ ಸ್ಕೂಲ್ ಬ್ಯಾಗು ತುಂಬಾ ಭಾರ ಇದೆ ಅಂತ ಪೇರೆಂಟ್ಸ್ ನೊಂದ್ಕೊಂತಾ ಇದ್ರೆ ಮಕ್ಕಳು ತಮ್ಮ ಹೃದಯವನ್ನೇ ಭಾರ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಐ ಲವ್ ಯು ಅಂತ ಈಸಿಯಾಗಿ ಟೈಪ್ ಮಾಡೋ ಕೆಲವೊಬ್ಬ ಮಕ್ಕಳು FIR ದಾಖಲಾಗ ಹಂತಕ್ಕೆ ಹೋಗುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರಲ್ಲ. ಹೌದು, ಒಂದು ಸ್ಕೂಲ್ ಬ್ಯಾಗ್, ಒಂದು ಮೊಬೈಲ್, ಒಂದು ಐ ಲವ್ ಯು ಅನ್ನೋ ಮೆಸೇಜು ಒಂದು ಕುಟುಂಬದ ಕಣ್ಣೀರಿಗೆ ಕಾರಣ ಆಗುತ್ತೆ. ಓದಲು ಹೋದ ಒಬ್ಬ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ ನಿಂತಿದ್ದಾನೆ. ಕಾರಣ ಅವನು ಪ್ರೀತಿ ಮಾಡಿದ್ದಾನೆ. ಪ್ರೀತಿ ತಪ್ಪಲ್ಲ, ಸಮಯ ತಪ್ಪಿದ ಪ್ರೀತಿ ಖಂಡಿತ ತಪ್ಪು, ಅಪರಾಧ ಕೂಡ. ಸಮಯಕ್ಕಿಂತ ಮೊದಲೇ ಕಿತ್ಕೊಂಡ ಹಣ್ಣು ರುಚಿಯಾಗಿರೋದಿಲ್ಲ. ಸಮಯಕ್ಕಿಂತ ಮೊದಲೇ ಮಾಡಿದ ಪ್ರೀತಿ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಭಾರತದ ಕಾನೂನು ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, 18ಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿ ಮೈನರ್, ಅವಳ ಜೊತೆ ಪ್ರೀತಿ ಹೆಸರಲ್ಲಿ ಸಂಬಂಧ ಇಟ್ಕೊಂಡ್ರೆ ಅದು ಕೇವಲ ಕುಟುಂಬದ ಸಮಸ್ಯೆ ಅಲ್ಲ, ಕಾನೂನಿನ ಸಮಸ್ಯೆ ಅಂತ. ಕೆಲವೊಮ್ಮೆ ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆಗೇನಾಗುತ್ತೆ, ಒಬ್ಬ ಹುಡುಗ ಕಾಲೇಜಲ್ಲಿ ಕುಂತ್ಕೊಬೇಕಾದ ವಯಸ್ಸಲ್ಲಿ ಪೊಲೀಸ್ ವಿಚಾರಣೆ ಎದುರಿಸಬೇಕಾಗುತ್ತೆ. ಒಂದು ತಪ್ಪು ಹೆಜ್ಜೆ 1000 ಸಮಸ್ಯೆ ತರುತ್ತೆ. ಒಂದು ತಪ್ಪು ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಕತ್ಲು ಮಾಡುತ್ತೆ. ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಚಿಕ್ಕ ಸಿಟಿ, ಅಲ್ಲಿ ಇಬ್ಬರು ಸ್ಟೂಡೆಂಟ್, ಅಭಿ ಮತ್ತೆ ದಿವ್ಯಾ. ಅಭಿಗೆ 17 ವರ್ಷ, ದಿವ್ಯಾಗೆ 16 ವರ್ಷ. ಒಂದೇ ಶಾಲೆಯಲ್ಲಿ ಓದ್ತಿರ್ತಾರೆ. ಪರಸ್ಪರ ಪರಿಚಯ, ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಗುಟ್ಟಾಗಿ ಮಾತಾಡೋದು, ಕದ್ದು ಮುಚ್ಚಿ ಭೇಟಿಯಾಗೋದು, ರಾತ್ರಿ ವಿಡಿಯೋ ಕಾಲ್ ಮಾಡೋದು. ಹೀಗೆ ಅವರ ವಯಸ್ಸಿಗೆ ಮೀರಿ ವರ್ತನೆಗಳು ಶುರುವಾಗುತ್ತೆ. ಒಂದಿನ ಅವ್ರ ಫೋಟೋನ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಮುಂದಿನ ದಿನ ಅವನು ಪೊಲೀಸ್ ಸ್ಟೇಷನಲ್ಲಿ ತಲೆ ತೆಗೆಸ್ಕೊಂಡು ನಿಂತಿದ್ದ. ಅವನ ತಂದೆಗೆ ಫೋನ್ ಹೋಗುತ್ತೆ. ಸ್ಕೂಲು ಕಾಲೇಜಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ ಅಂತ ಕನಸು ಕಟ್ಕೊಂಡು ಕೆಲಸ ಮಾಡಿ ಕಷ್ಟಪಟ್ಟು ನಿಮ್ಮನ್ನು ಸಾಕ್ತಾ ಇರೋವಂಥ ತಂದೆ ತಾಯಿಗಳಿಗೆ ಮಗ ಪೊಲೀಸ್ ಸ್ಟೇಷನಲ್ಲಿ ಇದ್ದಾನೆ ಅಂತ ಫೋನ್ ಹೋದ್ರೆ ಅವ್ರ ಹೃದಯಕ್ಕೆ ಎಷ್ಟು ನೋವಾಗಿರುತ್ತೆ ಅಂತ ಗೊತ್ತಾ? ಇವಾಗಿನ ಮಕ್ಕಳಿಗೆ ಅವ್ರಿಗೆ ಜವಾಬ್ದಾರಿ ಬಂದು ಮದುವೆ ಮಕ್ಕಳು ಅಂತಾಗಿ, ಮಕ್ಕಳು ದೊಡ್ಡವರಾಗಿ ಅವ್ರಿಗೂ ಸ್ಟೇಷನ್ನಿಂದ ಮಕ್ಕಳು ಸ್ಟೇಷನಲ್ಲಿದ್ದಾರೆ ಅಂತ ಫೋನ್ ಬಂದರೆ ಗೊತ್ತಾಗುತ್ತಲ್ವಾ? ಆ ನೋವು ಅವ್ರಿಗೆ ಇವಾಗ ಅರ್ಥ ಆಗುತ್ತಾ? ಪ್ರಪಂಚನೇ ಹೀಗೆ ಆಗೋಗಿದೆ. ಮಕ್ಕಳು ತಪ್ಪು ಮಾಡೋದು, ತಂದೆ ತಾಯಿ ಕಣ್ಣೀರು ಹಾಕೋದು. ಚಿಕ್ಕ ವಯಸ್ಸಿನ ಪ್ರೀತಿ ಮೊದಲು ಸಿಹಿ ಅನಿಸುತ್ತೆ, ಆದರೆ ಅದರ ಪರಿಣಾಮ ಎಜುಕೇಷನ್ ಹಾಳಾಗುತ್ತೆ, ಫ್ಯಾಮಿಲಿಲಿ ನಿಮ್ಮ ಮೇಲೆ ನಂಬಿಕೆ ಹೊರಟೋಗುತ್ತೆ, ಫ್ರೆಂಡ್ ಸರ್ಕಲ್ ಹಾಳಾಗುತ್ತೆ, ಸಮಾಜದಲ್ಲಿ ಅವಮಾನ ಪಡಬೇಕಾಗುತ್ತೆ. ಈ ವಯಸ್ಸಲ್ಲಾಗೋದು ಪ್ರೀತಿ ಅಲ್ಲ. ಅದಕ್ಕೆ ನಮ್ಮ ಸಮಾಜದಲ್ಲಿ ತುಂಬಾ ಹೆಸರಿಡ್ಬೋದು. ಇದೆಲ್ಲ ತಾತ್ಕಾಲಿಕ ಅಷ್ಟೇ. ಅದ್ರ ಪರಿಣಾಮ ಮಾತ್ರ ಜೀವನ ಪೂರ್ತಿ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳುತ್ತೆ. ಈ ಕಪ್ಪು ಚುಕ್ಕಿ ಅನ್ನೋದು ಹುಡುಗನಿಗಿಂತ ಹುಡುಗಿ ಜೀವನಕ್ಕೆ ತುಂಬಾ ಎಫೆಕ್ಟ್ ಆಗತ್ತೆ ಅಂತ ನನ್ನ ಭಾವನೆ. ಅವಳು ಮಾಡಿದ ತಪ್ಪಿಗೆ ಅವಳಿಗಾಗೋ ನೋವು, ಸಮಾಜ ನೋಡೋ ರೀತಿ, ಪ್ರತಿದಿನ ಅವಳ ದೇಹದಲ್ಲಿ ಆಗೋ ಬದಲಾವಣೆ ಹೆಚ್ಚು ನೋವು ಕೊಡುತ್ತೆ. ಕೆಲವೊಮ್ಮೆ ಪ್ರಾಣ ಕಳ್ಕೊಂಡ್ರೆ ಎಕ್ಸಾಂಪಲ್ ಕೂಡ ಇದೆ. ಆ ಟೈಮಲ್ಲಿ ಪೋಷಕರು ಅವ್ರ ಜೊತೆ ನಿಂತು ಧೈರ್ಯ ತುಂಬಿ ಮುಂದಿನ ದಾರಿ ತೋರಿಸ್ಬೇಕಾಗುತ್ತೆ. 1795 ಆಸುಪಾಸಿನ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಸರಿದೆ. ಒಮ್ಮೆ ಪ್ರೀತಿಯಲ್ಲಿ ನೋವು ಕಂಡಿದ್ದ ವ್ಯಕ್ತಿ ಜೀವನವನ್ನೇ ಗೆದ್ದು ಇತಿಹಾಸ ಸೃಷ್ಟಿ ಮಾಡಿದ ಅವನ ಹೆಸರು ನಪೋಲಿಯನ್ ಬೋನಾಪಾರ್ಟ್. ನಪೋಲಿಯನ್ ಫ್ರಾನ್ಸ್ ದೇಶದವರು. ಯೌವನದಲ್ಲಿ ಅವರೊಬ್ಬ ಮಹಿಳೆಯನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಆ ಪ್ರೀತಿ ಹೆಚ್ಚು ಕಾಲ ಉಳಿಯೋದಿಲ್ಲ. ಪ್ರೀತಿಲಿ ಸೋತೋದ್ರು. ಆ ಸಮಯದಲ್ಲಿ ಒಬ್ಬ ಸ್ನೇಹಿತ ನಪೋಲಿಯನ್ನ ಕೇಳ್ದ, ನಪೋಲಿಯನ್, ಇವಾಗ ನೀನ್ ಏನ್ ಮಾಡ್ತೀಯಾ? ನಪೋಲಿಯನ್ ನಿಧಾನವಾಗಿ ಹೇಳಿದ್ರು, ಪ್ರೀತಿಯಲ್ಲಿ ಸೋತಿದ್ದೀನಿ, ಜೀವನದಲ್ಲಿ ಎಂದಿಗೂ ಸೋಲೋದಿಲ್ಲ. ಆ ದಿನದಿಂದ ಅವರು ಒಂದು ನಿರ್ಧಾರ ತಗೊಂಡ್ರು. ಭಾವನೆಗಳಿಗೆ ಸಿಕ್ಕಾಕೊಳ್ಳಲಿಲ್ಲ, ತಮ್ಮ ಗುರಿಯೆಡೆಗೆ ಗಮನ ಕೊಟ್ರು. ಕೊನೆಗೆ ಯುರೋಪಿನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪ್ರಸಿದ್ಧ ನಾಯಕರಾದರು. ಫ್ರೆಂಚ್ ಸೇನೆಯ ಜನರಲ್ ಆಗಿ ಹಲವಾರು ಯುದ್ಧಗಳಲ್ಲಿ ಜಯಗಳಿಸಿ ಫ್ರಾನ್ಸ್ನ ಚಕ್ರವರ್ತಿ ಎಂದೇ ಹೆಸರಿಸಿಕೊಂಡ್ರು. ತಾತ್ಕಾಲಿಕ ಭಾವನೆಗಳಿಗೆ ಜೀವನ ಹಾಳು ಮಾಡ್ಕೊಂಬೇಡಿ. ಪ್ರೀತಿಯಲ್ಲಿ ಸೋತರು ಜೀವನದಲ್ಲಿ ಗೆಲ್ಲಬಹುದು. ಪ್ರೀತಿನೇ ಸೋಲು ಅಂತ ಹೇಳೋದಾದ್ರೆ ಆ ಸೋಲು ಅಂತಿಮವಲ್ಲ, ಅದನ್ನ ಒಪ್ಕೊಳ್ಳೋದೇ ಅಂತಿಮ.
ಕೊನೆ ಮಾತು, ಪ್ರೀತಿ ತಪ್ಪಲ್ಲ, ಪ್ರೀತಿ ಮಾಡೋ ಸಮಯ ತಪ್ಪಾಗಿರ್ಬೋದು. ಒಂದು ಮಾತು ನೆನ್ಪಿಡಿ, ಭವಿಷ್ಯ ಕಟ್ಟಿದ ನಂತರ ಮಾಡೋ ಪ್ರೀತಿ ಸುಖವಾಗಿರುತ್ತೆ. ಭವಿಷ್ಯವನ್ನೇ ಹಾಳು ಮಾಡಿದ ಪ್ರೀತಿ ಯಾವತ್ತಿಗೂ ದುಃಖದಲ್ಲೇ ತುಂಬಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.